Audio Jungle. Audio Jungle. ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ ರೀ. ಇವತ್ತಿಂದ ಈ ಲಾಗ್ ಒಳಗೆ ನಾ ತೊಗೊಂಡು ಬಂದೀನಿ ರೀ ಆರ್ಮಿ ಕ್ವಾರ್ಟರ್ಸ್ ಹೋಮ್ ಟೂರ್ ರೀ. ಎಲ್ರಿಗೂ ಇಂಟ್ರೆಸ್ಟೆಡ್ ಐತ್ರಿ, ಹಿಂಗಾಗಿ ಎಲ್ರಿಗೂ ಇಷ್ಟ ಆಗ್ತೈತಿ ಈ ಲಾಗ್ ಅನ್ಕೊಂತೀನಿ. ಹಂಗಿದ್ರೆ ಮತ್ತೆ ತಡ ರೀ ಸ್ಟಾರ್ಟ್ ಮಾಡೋನು. ಸ್ಟಾರ್ಟ್ ಮಾಡಿದ್ಮೇಲೆ ವಿಡಿಯೋ ಹೆಂಗೈತೆ ಅಂತೇಳಿ ನೀವು ನನಗೆ ಕಮೆಂಟ್ ಒಳಗೆ ಕಮೆಂಟ್ ಮಾಡ್ಬೇಕ್ರಿ. ಹಿಂಗೆ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರಿ ಅಷ್ಟು ನನಗೆ ವಿಡಿಯೋ ಮಾಡೋಕೆ ಇನ್ನೂ ಹುಮ್ಮಸ್ ಆಗ್ತೈತ್ರಿ. ಹಿಂಗಾಗಿ ಬರ್ರಿ ಹಂಗಿದ್ರೆ ಹೋಮ್ ಟೂರ್ ನೋಡ್ಕೊಂಡು ಬಂದು ಆರ್ಮಿ ಕ್ವಾರ್ಟರ್ಸ್ ಹೋಮ್ ಟೂರ್ ರೀ. ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡ್ರಿ. ಮೇನ್ ರೋಡಿಂದ ನಾವಿರೋದು ಸೆಕೆಂಡ್ ಫ್ಲೋರ್ ರೀ. ಹಿಂಗಾಗಿ ಗ್ರೌಂಡ್ ಫ್ಲೋರಿಂದನ ತೊಗೋತಾನೆ ವಿಡಿಯೋ. ಫಸ್ಟ್ 2 ಕ್ವಾರ್ಟರ್ಸ್ ಅದಾವು, ಅವು 2 ಖಾಲಿನ ಇದ್ದು ಅಲ್ಲಿಂದ ಸ್ಟೆಪ್ ಹತ್ಕೊಂಡು ಮ್ಯಾಲೆ ಹೋಗ್ಬೇಕ್ರಿ. ಸೆಕೆಂಡ್ ಫ್ಲೋರ್ ಒಳಗನ ನಾವು ಸೆಕೆಂಡ್ ಫ್ಲೋರ್ ಒಳಗೂ 2 ಕ್ವಾರ್ಟರ್ಸ್ ಅದಾವೆ ರೀ. ಇದೆಲ್ಲ ಹಿಂದ್ಗಡೆದ. ಅಲ್ಲಿಂದ ಸೆಕೆಂಡ್ ಫ್ಲೋರ್ ಒಳಗೆ ಈ ಕಡೆ ಇದ್ದಿದ್ದ ಲೆಫ್ಟ್ ಸೈಡ ನಮ್ಮ ಅಪೋಸಿಟ್ ಅವ್ರ ಮನೆ, ನಮ್ಮ ಮನೆ ಈ ಕಡೆ ಐತೆ ನೋಡ್ರಿ. ಬರ್ರಿ ಮೇನ್ ಡೋರ್ ಓಪನ್ ಮಾಡ್ಕೊಂಡು ಒಳಗೆ ಹೋಗೋನು. ಈ ಕಡೆ ಮೇಲೆ ಹೋದ್ರೆ ಮತ್ತೆ 2 ಕ್ವಾರ್ಟರ್ಸ್ ಅದಾವೆ ರೀ. ಆ ಕಡೆ ಒಂದು ಈ ಕಡೆ ಒಂದು ಸೇಮ. ಟೋಟಲ್ ಒಂದು ಬಿಲ್ಡಿಂಗ್ ಒಳಗೆ 6 ಕ್ವಾರ್ಟರ್ಸ್ ಅದಾವೆ. ಇದು ಮೇನ್ ಡೋರ್ ರೀ. ಇಲ್ಲಿಂದ ಎಂಟ್ರಿ ಆಗೋಡ್ದ ಫಸ್ಟ್ ಬರೋದನ್ನ ಹಾಲ್ ರೀ. ಹಾಲ ಈ ಥರ ಐತೆ ನೋಡ್ರಿ ನಮ್ದು. ಫಸ್ಟ್ ನಾವು ಎಂಟ್ರಿ ಕೊಡ್ಕೊಡ್ದಂದ್ರೆ ಲೆಫ್ಟ್ ಸೈಡ ಒಂದು ಟಿ ವಿ ಐತ್ರಿ. ಟಿ ವಿ ಹತ್ರ ನಾವು ಒಂದು ಹೀಟ್ರ್ ಇಟ್ಟು ಹಾಲಿಗೆ ಅಂಥೇಳಿ ಕೋಲ್ಡ್ ಇರೋದಕ್ಕೆ. ಆಮೇಲೆ ಈ ಥರ ಮಿರರ್, ಆಮೇಲೆ ವಾಲ್ ಕ್ಲಾಕ್ ಈ ಥರ ಡೆಕೋರೇಷನ್ ಮಾಡ್ಯಾವ ನೋಡ್ರಿ. ನಾರ್ಮಲ್ ಸಣ್ಣ ಹಾಲ್ ಐತಿ, ಅಷ್ಟೇನು ದೊಡ್ಡದಿಲ್ಲ. ಕ್ವಾರ್ಟರ್ಸ್ ಅಂದಮೇಲೆ ಒಂದು ಹಾಲ, 2 ರೂಮ, ಒಂದು ಟಾಯ್ಲೆಟ್ ರೂಮ, ಒಂದು ಬಾತ್ರೂಮ ಈ ಥರ ಸಿಸ್ಟಮ್ ಇಟ್ಟಿರ್ತಾರು. ಹಾಲ್ ಇಷ್ಟ ಐತಿ ನೋಡ್ರಿ. ಆಲ್ಮೋಸ್ಟ್ ರೀ ಈ ಥರ ಕ್ವಾರ್ಟರ್ಸ್ ಒಳಗೆ ಇದ್ದಾಗ ಎಲ್ಲ ಸೆಕೆಂಡ್ ಹ್ಯಾಂಡ್ ತೊಗೋತಾರೆ ರೀ. ಟಿ ವಿ, ಫ್ರಿಜ್, ವಾಷಿಂಗ್ ಮಿಷಿನ, ಹೀಟ್ರ, ಕೂಲರ ಎಲ್ಲ ಯೂಸ್ ಇರ್ತಾವೆ ಇಲ್ಲೇ. ಯಾಕಂದ್ರೆ ಸೀಸನ್ ವೈಸ್ ಇರ್ತೈತಿ, ಥಂಡಿ ಆಗಲಿ ಹೀಟ್ ಆಗಲಿ. ಹಿಂಗಾಗಿ ನಾವು ಹಂಗೆ ರೀ ಫ್ರಿಜ್ ಸೆಕೆಂಡ್ ಹ್ಯಾಂಡ್ ತೊಗೊಂಡು, ಟಿ ವಿ ಮಾತ್ರ ಹೊಸದ ತೊಗೊಂಡಿವಿ ರೀ. ಆಮೇಲೆ ಈ ಥರ ಫ್ರೂಟ್ಸ್ ಎಲ್ಲ ಮ್ಯಾಲೆ ಇಡ್ತೀವಿ ರೀ, ಫ್ರಿಜ್ನಾಗ ಇಟ್ಟು ತಿನ್ನೋದಿಲ್ಲ. ಸಬ್ಜಿ ಅಷ್ಟೇ, ನಾವು ಕಾಯಿಪಲ್ಯ ಅಷ್ಟೇ ಫ್ರಿಜ್ನಾಗ ಇಡ್ತೀವಿ ರೀ. ಇದೊಂದು ಕೀ ಹ್ಯಾಂಗರ್ ಇಟ್ಟಿದ್ದೆವು. ಇದು ನೋಡ್ರಿ ಹೀಟ್ರ ಹಾಲ್ನೊಳಗೆ ಹಾಕಕ್ಕೆ. ಆ ಫ್ಲಾಸ್ಕ್ ಒಳಗೆ ಬಿಸಿನೀರು ಕಾಯಿಸಿಟ್ಟವು. ಬಿಸಿನೀರು ಕುಡಿತಾರೆ ಥಂಡಿ ಹೋಗೋ ಮಟ್ಟ. ಹಾಲ್ ಒಳಗೆ ಈ ಥರ ಸಿಸ್ಟಮ್ ಮಾಡಿದೆ ನೋಡ್ರಿ. ಒಂದು ಸೈಡ್ ಚಾರ್ಪಾಯಿ ಕುಂಡ್ರಾಕ ಅಂದ್ರೆ ಕಾಟ ಹಾಕಿದವ್ರು ಸಣ್ಣ, ಒಂದು ಸೈಡ ಈ ಥರ ಟೇಬಲ್ ಮೇಲೆ ಫಿಲ್ಟ್ರ್ ನೀರಿಂದು, ಆಮೇಲೆ ಹೀಟ್ರ್ ಅದೆಲ್ಲ ಇಡಕ್ಕೆ ಒಂದು ಚೇರ್ ಅಷ್ಟು ಐತ್ರಿ. ಇಷ್ಟು ಹಾಲ್ ಐತೆ ನೋಡ್ರಿ. ಇಷ್ಟು ಸಣ್ಣ ಹಾಲ್ ಒಳಗೆ ಈ ಥರ ಐಟಮ್ಗಳು ಇಟ್ಕೊಂಡು ನಾವು ಸಾಮಾನುಗಳೆಲ್ಲ. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗತ್ತೀವಿ ರೀ ಕಿಚನ್ಗೆ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳ ಫೇವ್ರೇಟ್ ಪ್ಲೇಸ್ ಅಂತ ಅನ್ಬೋದು ರೀ ಕಿಚನ್. ಯಾಕಂದ್ರೆ ಅರ್ಧ ಜೀವನ ಹೆಣ್ಮಕ್ಳದ ಕಿಚನ್ ಒಳಗೆ ಮುಗಿದು ಹೋಗಿರ್ತೈತೆ ರೀ, ತಾಯಂದ್ರದ ಅಕ್ಕಂಗಿಯರ್ದ. ಈ ಥರ ಅಡುಗೆ ಮನೆ ಒಳಗೆ 2 ಫ್ಲೌಡ್ ಬಡದವ್ರು ನಾವು. ಅಂದ್ರೆ ಈ ಥರ ಮಸಾಲ ಐಟಮ್ಗಳು ಇಟ್ಕೊಳಕ್ಕೆ. ಆಮೇಲೆ ಇದು ಸೆಲ್ಫ್ ಕಟ್ಟಿರಿ ಗ್ಯಾಸಿಂದ. ಮಧ್ಯಾಹ್ನ ಊಟಕ್ಕಂತೇಳಿ ಚಪಾತಿ ಹಿಟ್ಟು ನಾದಿಟ್ಟೇನಿ. ಆಮೇಲೆ ಈ ಕಡೆ ಮೊಸರು, ಈ ಕಡೆ ಮೂಲಂಗಿ ಪಚಡಿ, ಆಮೇಲೆ ಬೀನ್ಸ್ ಪಲ್ಯ ಮಾಡಿಟ್ಟೇನಿ ರೀ. ಚಪಾತಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರು, ಬಂದ್ಮೇಲೆ ಮಾಡಿರತ್ತಂತ. ಇದ್ರೊಳಗೆ ಹೆಸರು ಕಾಳು ನೆನೆ ಇಟ್ಟೀನಿ, ಅವನ್ನ ಮೊಳಕೆ ಬರ್ಸಕ್ಕಂತೆ ಕಟ್ಟಿಟ್ಟೇನಿ ರೀ. ಇಲ್ಲೇ ಬಾಂಡೆ ಸಾಮಾನ ಒಂದಿಷ್ಟು ಇಟ್ಟೇವೆ ನೋಡ್ರಿ. ಈ ಥರ ಇರ್ತೈತಿ. ಇಲ್ಲೇ ಸಿಂಕನ್ನು ಇರ್ತೈತಿ ಕೆಳಗೆ, ಬಾಂಡೆ ಅದು ತೊಳ್ಯಾಕ. ಆಮೇಲೆ ಎಕ್ಸ್ಟ್ರಾ ಸಾಮಾನು ಈ ಥರ ಹಾಕಿದೇವ್ರಿ. ದೋಸೆ ತವಿ ಇದೆಲ್ಲ ಪಡ್ಡಿನ ತವಿ ಇದು ಇಲ್ಲೆಲ್ಲ ಹಿಟ್ಟಿನ ಡಬ್ಬಿಗಳದು ಇಟ್ಟವು ನೋಡ್ರಿ. ಆಮೇಲೆ ಈ ಕಡೆ ಗ್ಯಾಸ್ ಸಿಲಿಂಡ್ರ, ಆಮೇಲೆ ಒಂದಷ್ಟು ಬಾಂಡೆಗಳು, ಆಮೇಲೆ ಇದು ಫ್ರಿಜ್ನಾಗ ಇಡ್ಲಿದ್ದು ಸಬ್ಜಿಗಳು, ಕಾಯಿಪಲ್ಯಗಳೆಲ್ಲ ಈ ಕಡೆ ಬುಟ್ಟಿ ಹಾಕಿಟ್ಟೇನಿ ರೀ. ಒಂದು ಸ್ವಲ್ಪ ಅಡುಗೆ ಮಾಡಕ್ಕೆ ನೀರು ತುಂಬ್ಕೊಂಡು ಇಟ್ಕೊಂಡ್ರಿ ರೀ ಡಬ್ಬ್ಯಾಗ. ಫ್ರೆಶ್ ನೀರು ಬಿಟ್ಟಿರ್ತಾರೋ. ಇಷ್ಟ ಕಿಚನದ್ದು ಐತೆ ನೋಡ್ರಿ. ಈ ಥರ ಸಣ್ಣ ಕಿಚನ್ ಐತ್ರಿ, ಸಣ್ಣ ಹಾಲಿಗೆ. ಅಲ್ಲಿಂದ ನೆಕ್ಸ್ಟ್ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ರೀ ನಮ್ಮ ಬೆಡ್ರೂಮ್ ರೀ. ಬರ್ರಿ ಹೋಗುನು. ಬೆಡ್ರೂಮ್ ಒಳಗೆ ನಮ್ಮ ಹಸ್ಬೆಂಡ್ ಏನೋ ಮಾಡತ್ತಿದ್ರು. ಈ ಥರ ಬೆಡ್ರೂಮ್. ಇದ್ರೊಳಗೆ ಇದು ನಮ್ಮ ಬೆಡ್ರೂಮ್ ರೀ. ಇದ್ರೊಳಗೆ ಒಂದು ದೊಡ್ಡ ಬಾಲ್ಕನಿ ಐತ್ರಿ, ಆಮೇಲೆ ಒಂದು ಸಣ್ಣ ಬಾಲ್ಕನಿ ಐತಿ. ಈ ಕಡೆ ತೋರಿಸ್ತೇನೆ ನಿಮಗೆ. ಆಮೇಲೆ ಇಲ್ಲಿ ಬಂದಮೇಲೆ ಬ್ಯಾಗ್ ಹೊಲ್ಯಾಕ ಕಲ್ಕೊಂಡಿನಿ, ಅದಕ್ಕೆ ಇಲ್ಲೇ ಒಂದು ಮಷಿನ್ ತೊಗೊಂಡು ರೀ. ಆಮೇಲೆ ಅದು ಮೊಬೈಲ್ ಸ್ಟ್ಯಾಂಡ, ಆಮೇಲೆ ಈ ಥರ ಬೆಡ್ಡ ಸೆಟ್ ಮಾಡಿ ನೋಡ್ರಿ ಈ ರೂಮ್ನಾಗ. ವಿಡಿಯೋ ಮಾಡೋದಕ್ಕೆ ಅದು ಹೋದ್ರವ್ರ. ಅಲ್ಲಿಂದ ಬಟ್ಟೆಗಳು ಇಡಾಕಲ್ಲ, ಅರ್ಬಿಗಳು ಇಡಾಕ ಈ ಥರ ಒಂದು ಕಬೋರ್ಡ್ ಕೊಟ್ಟಿರ್ತಾರೆ ನಮಗೆ ಸಿಸ್ಟಮ.
ತೋರಿಸ್ತೇನೆ ಬರ್ರಿ ಅದನ್ನು. ಅದ್ರೊಳಗನ ನನ್ನ ಮಗನೂ ನನ್ನ ಗಂಡನೂ ಅರ್ವಿ ಈ ಕಡೆ ಇಟ್ಟಿರ್ತೇನೆ ರೀ. ನೋಡ್ರಿ ಇಲ್ಲೆಲ್ಲ ಬಟ್ಟೆಗಳದಾವು ಈ ಥರ ಜೋಡ್ಸೇನ್ರಿ. ಆಚೆ ಕಡೆ ನೆಕ್ಸ್ಟ್ ರೂಮ್ನ್ಯಾಗ ನಮ್ಮ ಇಟ್ಕೊಂಡವು. ಇಷ್ಟ ಐತೆ ನೋಡ್ರಿ. ಅಲ್ಲಿಂದ ಸಣ್ಣ ಬಾಲ್ಕನಿ ಅನ್ನತ್ತೀನಲ್ಲ, ಇದ ರೂಮ್ಗೆ ಅಟ್ಯಾಚ್ ಐತದ ಬಾಲ್ಕನಿ. ಇದೊಂದು ಟೆರೆಸ್ ಐತಿ. ಫಸ್ಟ್ ಬಾಲ್ಕನಿ ನೋಡ್ಕೊಂಬಂದ ಆಮೇಲೆ ದೊಡ್ಡ ಟೆರೆಸ್ ತೋರಿಸ್ತಾನೆ ಬರ್ರಿ ನಿಮ್ಗೆ. ಈ ಥರ ನೋಡ್ರಿ. ಇಲ್ಲೇ ಒಂದು ಡಸ್ಟ್ಬಿನ್ ಇಟ್ಟೇವ್ರಿ. ಆಮೇಲೆ ಶೂಸ್ ಎಲ್ಲ ಹಾಕರೋದು ಎಲ್ಲ ಇಲ್ಲೇ ಇಟ್ಟವು. ಇದು ಹಾಲ್ ಒಳಗೆ ಅಟ್ಯಾಚ್ ಇತ್ತಲ್ಲ ಆ ವಿಂಡೋ ನೋಡ್ರಿ. ಇಲ್ಲಿ ನಿಂತ್ಕೊಂಡು ನೋಡ್ರೂ ನಮಗೆ ಹೊರಗಿನ ಮೇನ್ ರೋಡ್ ಕಾಣ್ತೈತಿ. ಆಮೇಲೆ ನಮ್ಮ ಮನೆ ಮುಂದ್ಗಡೆನ ಒಂದು ಪಾರ್ಕ್ ಐತ್ರಿ, ಚಿಲ್ಡ್ರನ್ ಪಾರ್ಕ್. ಅದೆಲ್ಲ ಕಾಣ್ತೈತಿ. ಅಲ್ಲಿಂದ ನೆಕ್ಸ್ಟ್ ಮೇನ್ ಟೆರಸಿಗೆ ಕರ್ಕೊಂಡು ಹೋಗ್ತೇನೆ ಬರ್ರಿ ನಿಮ್ಮನ್ನ. ಅಲ್ಲೇ ನಾವೆಲ್ಲ ಅರ್ಬಿ ಅದು ಒಣಗಿ ಹಾಕೋದು. ಇದು ದೊಡ್ಡ ಟೆರಸ್ ಒಳಗನ ನಮಗೆ ಬೆಸ್ಟ್ ಪಾರ್ಟ್ ಅಂದ್ರೆ ಇದನ್ನು ನೋಡ್ರಿ. ಈ ಟೆರಸ್ ಮೇಲೆ ನಿಂತ್ರೆ ಮಕ್ಕಳು ಆಟ ಆಡೋದು ಕಾಣ್ತೈತಿ. ಆಮೇಲೆ ಶುದ್ಧವಾದ ಗಾಡಿನೂ ಸಿಗ್ತೈತ್ರಿ, ಟೈಮ್ ಪಾಸು ಆಗ್ತೈತಿ ಕೆಲಸ ಆದಮೇಲೆ. ಮೇನ್ ರೋಡ್ ಇರೋದು ನಮ್ಮ ಕ್ವಾರ್ಟರ್ಸ್ ಮುಂದ್ಗಡೆನ ರೀ. ಆಮೇಲೆ ಉಳ್ಕಿತ್ತು ಇಲ್ಲ ಕ್ವಾರ್ಟರ್ಸ್ಗಳು ನಮ್ಮ ಹಿಂದ್ಗಡೆ ಅದಾವು. ಆಮೇಲೆ ಈ ಪಾರ್ಕ್ ಆ ಕಡೆ ಅದಾವ್ರಿ. ಈ ಪಾರ್ಕ್ ಒಳಗನ ನೋಡ್ರಿ ಸಂಜೆ ಆತಂದ್ರೆ ಮುಗಿದ್ರಿ ಹುಡುಗರು ಎಷ್ಟು ಆಡ್ತಾವಂದ್ರೆ ಫುಲ್ ಎಲ್ಲ ಸೌಂಡ್ ಹಾಕಿರ್ತೈತೆ. ನಮಗೆ ಟೈಮ್ ಪಾಸ್ ಅದ ನೋಡ್ರಿ. ಈ ಥರ ಐತೆ ನೋಡ್ರಿ ಕ್ವಾರ್ಟರ್ಸ್ ಲೈನ್ ಎಲ್ಲ. ಆ ಕಡೆ ಈ ಕಡೆನೂ ಕ್ವಾರ್ಟರ್ಸ್ ಅದಾವು. ಮೇಲೆ ಹೇಳತ್ತೀನಲ್ರಿ ಆ ಕಡೆ ಈ ಕಡೆನೂ ಕ್ವಾರ್ಟರ್ಸ್ ಅದಾವ ಅಂತ. ಇಲ್ಲಿ ನಮ್ಮ ಮನೆ ಮೇಲನ ರೀ ಒಮ್ಮೆ ತೋರಿಸಿದ್ದ. ಈ ಕಡೆ ಬಂದ್ರೆ ಮತ್ತೆ ಆ ಕಡೆ ಈ ಕಡೆ ಬಿಲ್ಡಿಂಗ್ ಅದಾವು. ಬಿಸಿಲು ಒಂದು ಇಲ್ಲ ಇಲ್ರಿ ಇಲ್ಲಿ, ಒಟ್ಟ ಥಂಡಿನ ಐತಿ. ಹಿಂಗಾಗಿ ಅರ್ಬಿಗಳು ಚಂದ ಮಟ್ಟ ಹಾಕಿರೂ ಆರೋದೇ ಇಲ್ಲ. ಅಲ್ಲಿಂದ ನೆಕ್ಸ್ಟ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಮ್ಮ ಬೆಡ್ರೂಮ್ ಮುಗೀತು. ಇನ್ನು ನಮ್ಮ ಮಕ್ಕಳ ಬೆಡ್ರೂಮ್ ಕರ್ಕೊಂಡು ಹೋಗ್ತೇನೆ ನೋಡ್ರಿ. ಇಲ್ಲೇ ನಾನು 2 ಮಕ್ಕಳು ಮಕ್ಕೋತಾವು. ಅವ್ರ ಬೆಡ್ರೂಮ್ ಒಳಗನ ನಾವು ಈ ಥರ ಸಿಸ್ಟಮ್ ಮಾಡಿದ ಸೇಮ್. ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ನು ಇಲ್ಲೇ ಇಟ್ಟವು. ಆಮೇಲೆ ನಮ್ದೊಂದು ಸಣ್ಣ ಜಗಲಿ ಮಾಡ್ಕೊಂಡೇವ್ರಿ ದೇವ್ರದ, ಅದನ್ನು ತೋರಿಸ್ತೇನೆ ನೋಡ್ರಿ. ಇಲ್ಲೇನು ಜಗಲಿ ಅದು ಏನು ಇಟ್ಟಿರೋದಿಲ್ಲ, ನಾವು ಒಂದು ಫ್ಲೌಟ್ ಬಡ್ದ ದೇವರ ಇಟ್ಟೇವ್ರಿ. ನಮಗೆ ದೇವ್ರು ಬೇಕಾ ಎಲ್ಲಿದ್ರು. ಹೀಗಾಗಿ ದೇವ್ರ ಮುಂದೆ ದೀಪ ಹಚ್ಚಿರ ಮನಸ್ಸಿಗೆ ಸಮಾಧಾನ ಸಿಗೋದು. ಹೀಗಾಗಿ ದೇವ್ರ ಜಗಲಿ ಇಲ್ಲಿ ಮಾಡ್ಕೊಂಡೇವು ನೋಡ್ರಿ. ನೆಕ್ಸ್ಟ್ ಇವೆಲ್ಲ ಬ್ಯಾಗ್ ನಾನು ಹೊಲಿದ್ದು ನೋಡ್ರಿ. ಇದು ಆಫೀಸ್ ಬ್ಯಾಗ್ ರೀ. ಇದು ನಮ್ಮ ಬ್ಯಾಗ್, ಇವೆಲ್ಲ ಲೇಡೀಸ್ ಬ್ಯಾಗ. ಇಷ್ಟ ಆದ್ರೆ ಯಾರಿಗಾರ ಬೇಕಾದ್ರೆ ಕಮೆಂಟ್ ಮಾಡಿರಿ, ಅಡ್ರೆಸ್ ಕಳಿಸ್ರಿ. ಇದು ಮುಂದಿನ ಡಿಸೈನ. ಆಮೇಲೆ ನಮ್ಮ ಮಕ್ಕಳ ಬೆಡ್ರೂಮ ಈ ಥರ ಐತೆ ನೋಡ್ರಿ. ಈ ಥರ ಡ್ರೆಸ್ಸಿಂಗ್ ಟೇಬಲ್ ಇಟ್ಟಾರು. ಅದ್ರೊಳಗೆ ಇದನ್ನ ಇಲ್ಲೇ ಸೆಟ್ ಮಾಡಿದ್ವಿ ನಮ್ಮ ಮಕ್ಕಳ ಬೆಡ್ರೂಮ್ ಒಳಗೆ. ಇಲ್ಲಿ ಒಂದು ಕಬೋರ್ಡ್ ಐತಿ. ಅದ್ರೊಳಗೆ ನಮ್ಮ ಅರ್ಬಿ ಇದಾವ್ರಿ, ನಂದು ನನ್ನ ಮಗಳದ. ಇದ್ರೊಳಗೆ ಹೊಸ ಅರ್ಬಿ ಇಟ್ಟವೆಲ್ಲ. ಇದ್ರೊಳಗೆಲ್ಲ ಡೈಲಿ ವೇರ್ ಅರ್ಬಿ ಇಟ್ಟೇವ್ರಿ. ಈ ಥರ ಐತೆ ನೋಡ್ರಿ. ಇದು 2 ಸೇಮ್ ಸಿಸ್ಟಮ್ ಐತಿ, ಸೇಮ್ ಸೈಜ್ ರೀ ರೂಮ್ಗಳು. ರೂಮ್ ಸ್ವಲ್ಪ ಬೆಟ್ರ್ ರೀ ಹಾಲ್ ನೋಡ್ಬೇಕಂದ್ರೆ. ಇಲ್ಲೂ ಒಂದು ಅಟ್ಯಾಚ್ ಬಾಲ್ಕನಿ ಐತಿ ರೀ. ಆದರೆ ಇದು ಹಿಂದ್ಗಡೆ ಐತ್ರಿ. ಇದು ಈ ಥರ ಐತೆ ನೋಡ್ರಿ. ಹಿಂದ್ಗಡೆ ಕ್ವಾರ್ಟರ್ಸ್ ಅದ ಅನ್ನತ್ತಿಲ್ಲ, ಈ ಥರ ಐತಿ. ಹಿಂದ್ಗಡೆನೂ ಕ್ವಾರ್ಟರ್ಸ್ ಅದ ನೋಡ್ರಿ. ಇಲ್ಲೇ ಇದು ಕೂಲರ್ ರೀ, ಬ್ಯಾಸಿಗೆ ಇಟ್ಬೇಕಂತೇಳಿ ಕೂಲರ್ ಇಟ್ಕೊಂಡವು. ಇದೆಲ್ಲ ಹಿಂದ್ಗಡೆ ಕ್ವಾರ್ಟರ್ಸ್ಗಳು ನೋಡ್ರಿ. ಈ ಥರ ಸೇಮ್ ಸಿಸ್ಟಮ್. ನಾವು ಈ ಥಂಡಿಗೆ ಕಾಸುಗಳು ಹಾಕ ಉರಿ ಹಚ್ಚಿರ್ತವಲ್ರಿ, ಇಲ್ಲೇ ನೋಡ್ರಿ. ಅದು ನಮ್ಮ ಸೀನಿಯರ್ ಒಬ್ರು ಅದಾರ ದೀದಿ ಅಂತೇಳಿ, ಹಾಸನದಾರು. ಅವ್ರು ಇಲ್ಲಿ ಉರಿ ಹಾಕಿಬಿಟ್ಟಿರ್ತಾರು, ಬೆಚ್ಚಗೆ ಇಲ್ಲೇ ಕಾಸ್ಕೊಂಡು ಕುಂತ್ಬಿಟ್ಟಿರ್ತಾರೆ ಸಂಜೆ ಆತಂದ್ರೆ. ಈ ಥರ ಸೇಮ್ ಸಿಸ್ಟಮ್ ರೀ ಕ್ವಾರ್ಟರ್ಸ್. 3 ಫ್ಲೋರ್ ಅದಾವು. ಸೇಮ್ ಸಿಸ್ಟಮ್ ಕ್ವಾರ್ಟರ್ಸ್ಗಳು. 2 ಬೆಡ್ರೂಮ, ಆಮೇಲೆ ಒಂದು ಕಿಚನ, ಒಂದು ಹಾಲ. ನೆಕ್ಸ್ಟ್ ಇಲ್ಲೇ 2 ರೂಮ್ ಸೆಂಟ್ರಿಗೇನ ಒಂದು ಸಿಂಕ್ ಐತ್ರಿ. ಸಿಂಕಿಗೇನು ಒಂದು ಮಿರರ್ ಐತಿ. ಆಮೇಲೆ ಈ ಕಡೆ ಮುಂದ್ಗಡೆ ಕಾಣತೈತಲ್ಲ ಅದ ಬಾತ್ರೂಮ್ ರೀ. ಅದು ಇದು ಬಾತ್ರೂಮ್ ರೀ. ಬಾತ್ರೂಮ್ ಒಳಗನ ಒಂದು ಗೀಸರ್ ಐತಿ. ನೀರಿಗೂ ಏನು ಪ್ರಾಬ್ಲಮ್ ಇಲ್ಲ. ಲೈಟ್ ಇದ್ರೆ ನೀರು ಎನಿ ಟೈಮ್ ಬಿಸಿ ಇರ್ತಾವೆ. ಇದು ಟಾಯ್ಲೆಟ್ ರೂಮ್ ರೀ. ಇದು ಹಾಲ್ ಮತ್ತು ವಾಪಸ್ಸ. ಇಷ್ಟ ಐತೆ ನೋಡ್ರಿ ನಮ್ದು ಕ್ವಾರ್ಟರ್ಸ್ ಹೋಮ್ ಟೂರ. ಇಷ್ಟ ಆದ್ರೆ ಇಷ್ಟ ಅಂತ ಲೈಕ್ ಕೊಡ್ರಿ, ಒಂದು ಹಾರ್ಟ್ ಕಳಿಸ್ರಿ, ನಮಗೆ ಖುಷಿ ಆಗ್ತೈತಿ. ಯಾಕಂದ್ರೆ ಆರ್ಮಿ ಕ್ವಾರ್ಟರ್ಸ್ ಅಂದ್ರೆ ರಾಯಲ್ ಆಗಿ ಲಕ್ಸುರಿ ಆಗಿ ಇರೋದಿಲ್ಲ. ಈ ಕಡೆ ಸಣ್ಣದ ಏನು ಫೆಸಿಲಿಟಿ ಇಲ್ಲ ಅನ್ನೋ ಥರನೂ ಇರೋದಿಲ್ಲ. ನಾರ್ಮಲಾಗಿ ನಮಗೆ ಹೆಂಗೆ ಇಷ್ಟನೋ ಹಂಗೆ ಇರ್ತೈತೆ ರೀ. ನೆಕ್ಸ್ಟ್ ನಾ ಆವಾಗಲೇ ಇದನ್ನೆಲ್ಲ ಪಾರ್ಕ್ಗಳು ಸಂಜೆ ಆತಂದ್ರೆ ಈ ಥರ ಮಕ್ಕಳು ಆಡ್ತಾರಂತೇಳಿ ನೋಡ್ರಿ ಇಲ್ಲಿ ತೋರಿಸ್ತೇನೆ. ಒಂದು 4 ಗಂಟೆ ಆಗಿತ್ತು. ಅಷ್ಟರೊಳಗೆ ಎಲ್ಲರೂ ಒಬ್ಬೊಬ್ಬರ ಹುಡುಗರು ಬರಾತಿದ್ರು. ಈ ಥರ ವ್ಯೂಸ್ ಇರ್ತೈತೆ ನೋಡ್ರಿ ಸಂಜೆ ಆತಂದ್ರೆ. ಇನ್ನೂ 6 ಗಂಟೆ 6:30 ಆತಂದ್ರೆ ಇನ್ನೂ ಮಕ್ಕಳೆಲ್ಲ ಫುಲ್ ತುಂಬಿರ್ತೈತೆ ರೀ ಪಾರ್ಕ. ಮಸ್ತ್ ಅನಿಸ್ತೈತೆ ನೋಡಕ್ಕೆ.
ಇಷ್ಟ ಐತೆ ನೋಡಿರಿ ನಮ್ಮ ಕ್ವಾರ್ಟರ್ಸಿದ್ದು ಹೋಮ್ ಟೂರ. ಇಷ್ಟ ಆದ್ರೆ ಇಷ್ಟ ಅಂತ ಕಮೆಂಟ್ ಮಾಡಿರಿ. ನೋಡ್ಕೊಂಡು ಬಂದ್ರಿ ಅನ್ಸೈತ್ರಿ ಕ್ವಾರ್ಟರ್ಸ್ ಹೋಮ್ ಟೂರ. ಎಲ್ರಿಗೂ ಇಷ್ಟ ಆಗೈತೆ ಅನ್ಕೋತೀನಿ. ಈ ಲಾಗ್ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ ಮಾಡಿರಿ. ನೆಕ್ಸ್ಟ್ ವಿಡಿಯೋಗೆ ಎಲ್ಲರೂ ಈ ಥರ ಸಪೋರ್ಟ್ ಮಾಡಿ. ಹಾಂ ಗೈಸ್, ನಿಮ್ಮ ಸಪೋರ್ಟನ್ನ ನಮ್ಗೆ ಇನ್ನೂ ಖುಷಿ ಕೊಡ್ತೈತಿ. ನೆಕ್ಸ್ಟ್ ವಿಡಿಯೋ ಅಂದ್ರೆ ಸಾಕಷ್ಟು ವಿಡಿಯೋಗಳು ಮಾಡೋಕ್ಕೆ ಸಪೋರ್ಟ್ ಆಗ್ತೈತ್ರಿ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ ರೀ. ಎಲ್ರಿಗೂ ಟಾಟಾ, ಬಾಯ್ ಬಾಯ್.